ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್. ಎಸ್, ಈ ನಾಳೆ ಸೆಕೆಂಡ್ ಓಡೆ ನಮ್ಮ ಇಂಡಿಯಾ ಟೀಮ್ದು. ಸೊ ಅದಕ್ಕೆ ನಮಗೆ ತಮಿಳೊಳಗೆ ಇಂಡಿಯಾಗೆ ಗೊಂದಲ ಐತೆ ಅನ್ನಕ ಸ್ವಲ್ಪ ಪಾಯಿಂಟ್ಸ್ ಅದಾವೆ. ಇಂಡಿಯಾ ಟೀಮ್ಗೆ ಎದಕ್ಕೆ ಗೊಂದಲ ಐತಿ ಮತ್ತು ಇಬ್ಬರೊಳಗೆ ಯಾರನ್ನ ಪಿಕ್ ಮಾಡ್ತತ್ತೆ ಎಲ್ಲ ಕ್ವಶನ್ ಅದಾವೆ. ಅದೆಲ್ಲ ಕ್ವಶನ್ದಾಗ ಈ ವಿಡಿಯೋ ನೋಡಿ ವಿತ್ ಪ್ರಿವ್ಯೂ ಮ್ಯಾಚ್ ಎಲ್ಲಿ ನಡೆದೈತಿ, ಮ್ಯಾಚ್ ವೆದರ್, ಪಿಚ್ ರಿಪೋರ್ಟ್ ಎಲ್ಲ ಅಂದ್ರೆ ಎಲ್ಲ ನೋಡು. ಅದಕ್ಕೆ ವಿಡಿಯೋನ ಕೋನೆವ್ರು ನೋಡ್ರಿ, ಹಂಗೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ. ಎಸ್, ಇವತ್ತಿನ ಅಂದ್ರೆ ನಾಳೆ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಸೆಕೆಂಡ್ ಓಡಿ ಎಲ್ಲಿ ನಡೀಲತ್ತೆ ಅಂದರೆ ಇದು ಬಂದ ರಾಜ್ಕೋಟ್ ಸ್ಟೇಡಿಯಮ್ದಾಗ ನಡೀಲತ್ತೈತಿ. ನಿರಂಜನ ಸ್ಟೇಡಿಯಂ ಅಂತ ಐತಿ. ಸೊ ಇಲ್ಲಿ ನಡೀಲತ್ತೈತಿ. ಈ ಪಿಚ್ಚಿನ ಕಡೆ ಬಂದ್ರೆ ಪರ್ಟಿಕ್ಯುಲರ್ಲಿ ಈ ಸ್ಟೇಡಿಯಮ್ದಾಗ ಬಂದ್ರೆ ಎರಡು ಓಡಿ ಮ್ಯಾಚ್ ನಡೆದವು. ಎರಡು ಓಡಿ ಮ್ಯಾಚ್ನಾಗ 2-2 ಮ್ಯಾಚ್ ಫಸ್ಟ್ ಬ್ಯಾಟಿಂಗ್ ಮಾಡಿದವ್ರು ಗೆದ್ದಾರ. ಓಕೆ, ಇದ್ರ ಮೇಲೆ ಹೆಂಗೆ ಗೊತ್ತಾಗತ್ತಿ, ಈ ಪಿಚ್ನ ಫಸ್ಟ್ ಬ್ಯಾಟಿಂಗ್ ಮಾಡಿದವ್ರಿಗೆ ಹೆಚ್ಚಿನ ಅಡ್ವಾಂಟೇಜ್ ಐತಿ. ಎದಕ್ಕಾರ ನಿಮ್ಗೆ ಗೊತ್ತೈತಿ, ಓಡಿಯಾದಾಗ ಫಸ್ಟ್ ಬ್ಯಾಟಿಂಗ್ ಆಡಿ ಮತ್ತು ಹಿಂದೆ ಆಡೋದಂದ್ರೆ ಸ್ವಲ್ಪ ಸ್ಟ್ರೇನ್ ಆಕತಿ. ಆದ್ರೂ ಆಲ್ಮೋಸ್ಟ್ ಟೀಮ್ ಏನೈತಲ್ಲ ಚೇಸಿಂಗ್ ತೋತಾರೋ. ಆದ್ರೆ ಈ ಪಿಚ್ನಾಗ ಒಂದು ಸ್ವಲ್ಪ ಡಿಫ್ರೆಂಟ್ ಐತಿ. ಫಸ್ಟ್ ಬ್ಯಾಟಿಂಗ್ ಮಾಡಿದವ್ರು ಹೆಚ್ಚಿಗೆ ಗೆದ್ದಂದ್ರೆ ನಾಳೆ ಟಾಸ್ ಗೆದ್ರೆ ಫಸ್ಟ್ ಬ್ಯಾಟಿಂಗ್ ಅಂದ್ರೆ ಯಾವುದೇ ಅಚ್ಚರಿಲ್ಲ ಯಾವ ಟೀಮ್ ಆದರೂ. ಓಕೆ, ಮತ್ತು ಈ ಪಿಚ್ ಕಡೆ ಬಂದರೆ ಏನಂದ್ರೆ ಇದು ಬಾಲರ್ಸ್ ಸ್ವಲ್ಪ ಹೆಚ್ಚು ಇದು ಅಡ್ವಾಂಟೇಜ್ ಇರೋ ಪಿಚ್ ಐತಿ. ಮತ್ತು ಇಲ್ಲಿ ಹೈಯೆಸ್ಟ್ ಸ್ಕೋರ್ ಬರೋ ಚಾನ್ಸ್ ಅಂತ ಭಾಳ ಐತಿ. ಈ ಪಿಚ್ನಾಗ ಮೋಸ್ಟ್ ಆಫ್ ದಿ ಟೈಮ್ ಎಲ್ಲ 250 ಅಬೌವ್ ಸ್ಕೋರ. ಒಂದಂತೂ 350 ಹೊಡೆದಾರು, 339. ಸೊ ಅದಕ್ಕೆ ನಾವು ಇಲ್ಲಿ ಪಕ್ಕ ರನ್ಸ್ಗಳ ಸುರಿಮಳೆ ನೋಡ್ಬೋದು, ಬೇಕಾದಾಗ ನೋಡ್ತೀವಿ. ಅದಕ್ಕೆ ಖುಷಿ ಆಗೋದು. ಅದಕ್ಕಾರ ಓಡಿಯಾದಾಗ 300-330 ರನ್ ಹೊಡಿದು ಮತ್ತು ಅದನ್ನ ಚೇಂಜ್ ಮಾಡೋದು ಹೆವಿ ನೋಡಿ ಭಾವಿಸತ್ ನಾವು. ಸೊ ಅದಕ್ಕೆ ನಾವು ಹೆವಿ ಖುಷಿ ಆಗ್ಲತ್ತೀವಿ. ಸೊ ಯಾವಾಗ ಇಟ್ಟು ರನ್ ಹೊಡಿತಾರೆ ನಮ್ಮ ಟೀಮ್ ಇಂಡಿಯಾದವ್ರದ್ದು ನೋಡು. ನೀವು ನಾಳೆ ನಮ್ಮ ಇಂಡಿಯಾದವ್ರು ಫಸ್ಟ್ ಬ್ಯಾಟಿಂಗಲ್ಲಿ ಸಿಗ್ತಾರೆ, 300 ಕ್ರಾಸ್ ಮಾಡ್ತಾರೆ ನೋಡಿ. ಅದಕ್ಕೆ 300 ಕ್ರಾಸ್ ಮಾಡಿ ನೋಡೋಕೆ ಭಾಳ ಸತ್ತು. ಸೊ ಅದಕ್ಕೆ ಮೊನ್ನೆ 300 ಹೊಡೆದಕ್ಕೆ 300ಕ್ಕಿಂತ ಮ್ಯಾಲೆ ಹೊಡಿಬೇಕಂತ ನನ್ನ ಆಸೆ. ಸೊ ನೋಡುವ ನಮ್ಮ ಇಂಡಿಯಾ ಟೀಮ್ ಫಸ್ಟ್ ಬ್ಯಾಟಿಂಗ್ ಮಾತ್ರ 300 ಮೇಲೆ ಅದು ಹೊಡ್ಲಿ ಅಂತ ಓಕೆ ಹೇಳ್ತೀವಿ. ಸೊ ಇನ್ನು ಪ್ಲೇಯಿಂಗ್ ಲೋನ್ ಅಪ್ಡೇಟ್ ಅಂದ್ರೆ ಇಂಡಿಯಾ ಟೀಮಿನ ಸ್ಕ್ವಾಡ್ ಅಪ್ಡೇಟ್ಸು ಈ ಸೆಕೆಂಡ್ ವಿಡಿಯೋಕ್ಕೆ ಅಂತಿ ಒಂದು ಅಪ್ಡೇಟ್ ಐತಿ. ಎರಡು ಅಪ್ಡೇಟ್ ಅದಾವೆ ಅಂದ್ರೆ ಮನೆ ವಿಡಿಯೋದಾಗ ಹೇಳಿಲ್ಲ ಅದನ್ನ. ಸೊ ಈ ವಿಡಿಯೋದಾಗ ಹೇಳ್ತೀನಿ ಅಂದರೆ ಎರಡು ಅಪ್ಡೇಟ್ ಏನಪ್ಪ ಅಂದ್ರೆ ಅದು ಒಂದು ಈಗ ಬರ್ತಾ ಅಂದ್ರೆ ಸೆಕೆಂಡ್ ವಿಡಿಯೋದ ಅಪ್ಡೇಟ್ ಏನಪ್ಪ ಅಂದ್ರೆ ಮೊನ್ನೆ ವಿಡಿಯೋದ ಆಡಿದ್ರೆ ವಾಷಿಂಗ್ಟನ್ ಸುಂದರ. ಸೊ ಅವ್ರಿಗೆ ಏನೋ ಇಂಜೂರ್ ಆಗೈತತ್ತ. ಇಂಜೂರ್ ಆಗಿದ್ದ ಕಾರಣ ಯಾರು ಕರ್ಕೋಬೇಕು ನಮ್ಮ ಇಂಡಿಯಾ ಟೀಮ್ನವರು, ಆಯುಷ್ ಬಿಡೋನ್ ಕರ್ಕೊಂತಾರ. ಈಗ ನೀವೇ ಯೋಚನೆ ಮಾಡಿರಿ, ಇದೇನು ನಿಮಗೆ ಪಕ್ಕಾ ಡಿಸಿಷನ್ ಅನಿಸುತ್ತೆ, ರೈಟ್ ಡಿಸಿಷನ್ ಅನಿಸುತ್ತೆ ಅಥವಾ ರಾಂಗ್ ಡಿಸಿಷನ್, ವಿಡಿಯೋದಲ್ಲಿ ನೀವು ಕಾಮೆಂಟ್ ಮಾಡಿರಿ. ನಮ್ಮ ಇಂಡಿಯಾ ಒಳಗೆ ಒಂದು ಆಲ್ರೌಂಡರ್ ಇಂಜೂರ್ ಆಗಿದೆ. ವಾಷಿಂಗ್ಟನ್ ಸುಂದರ್ ಇಸ್ ಆಲ್ರೌಂಡ್ರು, ಫಸ್ಟ್ ಬೌಲರ್ ಹೂ ಕ್ಯಾನ್ ಬ್ಯಾಟ್ ಇವರು. ಸೊ ನೀವು ಅವ್ರ ಬದಲಿ ಯಾರು ತೊಗೋಬೇಕು, ಬ್ಯಾಟರ್ನ ತೊಗೊಂಡಾರ. ಅದ ನೀವು ನೋಡ್ರಿ, ನಾವು ರಿಷಬ್ ಪಂತ್ ಇಂಜುರಿ ಆದ ಧ್ರುವ್ ಜುರೇಲ್ ತೊಗೊಂಡ್ರು. ಲೈಕ್ ಟು ಲೈಕ್ ಯಾರು ಅನ್ಕೊಂಡ್ರೆ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಐತಿ. ರಿಷಬ್ ಪಂತ್ ಬದಲಿ ಧ್ರುವ್ ಜುರೇಲ್. ಆದರೆ ಇಲ್ಲಿ ವಾಷಿಂಗ್ಟನ್ ಸುಂದರ್ ಬದಲಿ ಆಯುಷ್ ಬಡೋನಿ ಅಂತ. ಆಯುಷ್ ಬಡೋನಿ ನಮಗೇನು ಇದು ಇಲ್ಕರೆ ಅಂದ್ರೆ ಇವು ರಿಪ್ಲೇಸ್ಮೆಂಟ್ ತಲೆ ಹೆಂಗೆ ಹೊಡ್ಸ್ಯಾರ ನೋಡಿ. ಇನ್ನು ನಿಮ್ಗೆ ಅಲ್ಲಿ ರಿಯಾನ್ ಪರಾಗಿದ್ರು ಮತ್ತು ಕೃಣಾಲ್ ಪಾಂಡ್ಯ ಇದ್ರು ಅವ್ರಿ. ಮತ್ತು ಇನ್ನು ಹಂಗೆ ನೀವು ಬೇರೆ ಪ್ಲೇಯರ್ನ ತೊಗೋಬೇಕು, ನಮ್ಮ ದೇವದತ್ ಪಡಿಕಲ್ ಇದ್ರು. ಹಂಗೆ ಎಂತೆಂಥ ಪ್ಲೇಯರ್ ಅನುಕೂಲ್ ರಾಯ್, ವಿಜಯ್ ಹಜಾರ್ ಮೊನ್ನೆ ಧಮಾಕ ಮಾಡಿಟ್ರೆ. ನೆಕ್ಸ್ಟ್ ಜಡೇಜಾ ಹೇಳ್ತಾರೆ ಅವ್ರು ಇದ್ರು ನಿಮಗೆ. ಇವ್ರನ್ನೆಲ್ಲ ಬಿಟ್ಟು ಆಯುಷ್ ಬಿಡೋನಿ ಯಾಕೆ ಸೆಲೆಕ್ಟ್ ಮಾಡಿದಾರೆ ಅಂದ್ರೆ ₹1 ಗೊತ್ತಾಗ್ತೈತಿ. ಓಕೆ, ನೋಡಿ ಏನಾಕೈತಿ. ಸೊ ಓಕೆ, ಈ ನಾಳೆ ಮ್ಯಾಚ್ನಾಗ ಇನ್ನೊಂದು ಏನು ತಿಳಿನು ಅಂದರೆ ಎಲ್ಲರಿಗೆ ನಾಳೆ ಆಯುಷ್ ಬಿಡೋನಿ ಆಡಿಸ್ಬೇಕು ಅಥವಾ ನಿತೀಶ್ ಕುಮಾರ್ ರೆಡ್ಡಿನ ಆಡಿಸ್ಬೇಕು ಒಂದು ಗೊತ್ತಾಗ್ತೈತಿ. ಅದಕ್ಕೆ ವಾಷಿಂಗ್ಟನ್ ಸುಂದರ್ ಆಸ್ ಸ್ಪಿನ್ನರ್ ಇದ್ರು, ಒಂದು 4 ಓವರ್ ಸ್ಪಿನ್ ಹಾಕಿಕೊಡ್ತಾರೆ. ಆಪ್ಷನ್ ಕಟ್ ಆಗಿತ್ತು. ಅದಕ್ಕೆ ಈಗ ವಾಷಿಂಗ್ಟನ್ ಸುಂದರ್ ಒಬ್ಬರು ಅವ್ರು ಹೋಗಿದ್ದಂತ ಜಡೇಜ್ ಒಬ್ಬರು ಸ್ಪಿನ್ ಹಾಕ್ಬೇಕಾಕತಿ. ಸೊ ನೋಡು ಏನಾಕತಿ. ಓಕೆ, ಇನ್ನು ಅಪ್ಡೇಟ್ ಆಗಿಂದ ಡೈರೆಕ್ಟ್ ಎಲ್ಲಿ ಬರೋಣ, ಇಂಡಿಯಾ ಟೀಮ್ ಪ್ಲೇಯಿಂಗ್ ಲೋನ್ ಕಡೆ ಬಂದ್ಬಿಡೋಣ. ಸೊ ನನ್ನ ಪ್ರಕಾರ ಹೆಂಗೆ ಇರುತ್ತೆ ಇಂಡಿಯಾ ಟೀಮ್ ಪ್ಲೇಯಿಂಗ್ ಲೋನ್ ಅಂತ ನಾ ಹೇಳತ್ತೆ. ಓಕೆ, ನಮ್ಮ ಇಂಡಿಯಾ ಟೀಮ್ ಪ್ಲೇಯಿಂಗ್ ಲೋನ್ ಹೆಂಗೆ ಇರುತ್ತೆ ಅಂದ್ರೆ ಓಪನಿಂಗ್ ಒಳಗೆ ನಿಮ್ಗೆ ಗೊತ್ತಿದ್ದಂಗೆ ರೋಹಿತ್ ಶರ್ಮಾ ಜೋಡ ಶುಭ್ಮನ್ ಗಿಲ್ ಅವರು ಬಂದೇ ಬರ್ತಾರೋ. ಶುಭ್ಮನ್ ಗಿಲ್ ಅವರು ಫಾರ್ಮ್ ಕಟ್ಕೊಂಡಾರ. ಈಗ ರೋಹಿತ್ ಶರ್ಮಾ ಅವರು ಸ್ವಲ್ಪ ತಾಳ್ಮೆ ಅಂತ ಆಡಿದ್ರೆ ಧ್ವಂಸ ಮಾಡಾಕ್ತಾರೆ ನ್ಯೂಜಿಲ್ಯಾಂಡ್ದವ್ರ. ಅದು ನೀವು ಮೊನ್ನೆ ನೋಡಿರಿ, 26 ರನ್ ಹೊಡೆದಿದ್ದು ಅಂತ ಕಾಯ್ಕೊಂಡ್ರು ಆಡಿಲ್ಲ. 6 4ನಾಗ ಧೂಳು ಎಪ್ಸಾರ್ಥ ಹೇಳ್ಬೇಕು ನಮ್ಮ ರೋಹಿತ್ ಶರ್ಮಾ ಅವರು. ಓಕೆ, ರೋಹಿತ್ ಶರ್ಮಾ ಜೋಡ ವಿರಾಟ್ ಕೊಹ್ಲಿ ಬಂದ್ರೆ 3ನೇ ನಂಬರ್ ಬರ್ತಾರೆ ನಮ್ಮ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಮೊನ್ನೆ ನಮ್ಮ ಗ್ರೌಂಡಿಗೆ ಅಂದರೆ ವ್ಯೂವರ್ಸ್ಗೆ ಅಂದ್ರೆ ಪ್ರೇಕ್ಷಕರೆಲ್ಲ ಏನಾದ್ರು, ನಾ ಔಟ್ ಆದ್ಮೇಲೆ ಚೀರ್ಲಕ್ಕೆ ಹೋಗ್ಬೇಡ್ರಿ ನೀವು, ಔಟ್ ಆದವ್ರಿಗೆ ಹೆಂಗೆ ಅನಿಸುತ್ತೆ ಎಲ್ಲ ಬೈದಾರು. ಸೊ ಅದಕ್ಕೆ 3ನೇ ನಂಬರ್ ವಿರಾಟ್ ಕೊಹ್ಲಿ ಅವ್ರು ಬರ್ತಾರೋ. 4ನೇ ನಂಬರ್ ನಿಮ್ಗೆ ಗೊತ್ತಿದ್ದಂಗೆ ಶ್ರೇಯಸ್ ಅಯ್ಯರ್ ಬರ್ತಾರೋ. 5ನೇ ನಂಬರ್ ಇಟ್ಟು ದಿವಸ ವಾಷಿಂಗ್ಟನ್ ಸುಂದರ್ ಅವ್ರನ್ನ ಆಡ್ತಾರೋ. ವಾಷಿಂಗ್ಟನ್ ಸುಂದರ್ ಇಲ್ಲ ಅಂದ್ರೆ ನಮ್ಮ ಪ್ರಕಾರ ಇಲ್ಲಿ 5ನೇ ನಂಬರ್ KL ರಾಹುಲ್ ಆಡ್ತಾರೋ. 5ನೇ ನಂಬರ್ ನಿತೀಶ್ ಕುಮಾರ್ ರೆಡ್ಡಿ ಆಡೋ ಸಾಧ್ಯತೆ ಭಾಳ ಐತಿ ನಾಳೆ. ಇದಕ್ಕೆ ನಿತೀಶ್ ಕುಮಾರ್ ರೆಡ್ಡಿ ಟ್ರೈಡ್ ಆ್ಯಂಡ್ ಟೆಸ್ಟೆಡ್. ಅಂದ್ರೆ ನೀವು ಆಯುಷ್ ಬಡೋನಿ ಆಡಿಸ್ನಿ, ನಿತೀಶ್ ಕುಮಾರ್ ರೆಡ್ಡಿ ಇವ್ರಿಬ್ರೊಳಗೆ ಒಬ್ಬನ ಪಿಕ್ ಮಾಡಂದ್ರೆ ಇದಕ್ಕೆ ನಿತೀಶ್ ಕುಮಾರ್ ರೆಡ್ಡಿ ಕಡೆ ಹೋಗ್ಬೋದು. ಇದಕ್ಕೆ ಹೆವಿ ಎಕ್ಸ್ಪೀರಿಯನ್ಸ್ ಅಂದ್ರೆ ಇಂಡಿಯಾ ಟೀಮ್ನ ಆಡ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಐತಿ. ಸೊ ಅದು ಸ್ವಲ್ಪ ಹೆಲ್ಪ್ ಆಗ್ಬೋದೈತಿ. ನಿತೀಶ್ ಕುಮಾರ್ ರೆಡ್ಡಿ ಕಡೆ ನಮ್ಮ ಟೀಮ್ ಇಂಡಿಯಾ ಹೋಗ್ಬೋದು. ಮತ್ತು ನಾವು 5ನೇ ನಂಬರ್ ಅವ್ರು ಬಂದರೆ 6ನೇ ನಂಬರ್ ನಮ್ಮ KL ರಾಹುಲ್ ಅವ್ರು ಬರ್ತಾರೋ.
7ನೇ ನಂಬರ್ ಜಡೇಜಾ ಅವ್ರು ಬರ್ತಾರೋ. 8ಕ್ಕೆ ನಮ್ಮ ಹರ್ಷಿತ್ ರಾಣಾ. ಸೊ ನನ್ಗಂತೂ 7 ನಂಬರ್ ಹರ್ಷಿತ್ ರಾಣಾ, 8 ನಂಬರ್ ಜಡೇಜಾ ಆಡೋ ಸಾಧ್ಯತೆ ಭಾಳ ಐತಿ. 8ಕ್ಕೆ ಜಡೇಜಾ ಆದ್ರೆ 9ಕ್ಕೆ ನಮ್ಮ ಮೊಹಮ್ಮದ್ ಸಿರಾಜ್ ಅವ್ರು ಬರ್ತಾರೋ. 10ಕ್ಕೆ ಪ್ರಸಿದ್ಧ ಕೃಷ್ಣ ಅವ್ರು ಬರ್ತಾರೋ. 11ಕ್ಕೆ ಏನೈತಿ ಕುಲ್ದೀಪ್ ಯಾದವ್ ಬರ್ತಾರೋ. ಸೊ ಇದು ನಮ್ಮ ಇಂಡಿಯಾ ಟೀಮ್ ಪ್ಲೇಯಿಂಗ್ ಲೋನ್. ನಮ್ಮ ಇಂಡಿಯಾ ಟೀಮ್ ಪ್ಲೇಯಿಂಗ್ ಲೋನ್ ಹೆಂಗೆ ಐತತ್ ನೀವು ವಿಡಿಯೋ ತಗೋ ಕಾಮೆಂಟ್ ಮಾಡಿರಿ. ಇದೇ ಇರ್ಬೇಕು ಯಾವ್ದೋ ಪ್ಲೇನ್ ಅಥವಾ ಚೇಂಜ್ ಅದು ಮಾಡ್ಬೇಕಂತ ವಿಡಿಯೋ ತಗೋ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ಇದು ಸಾಲಿಡ್ ಅನ್ಸುತ್ತೆ ಈಗಿರೋ ಸ್ಕ್ವಾಡ್ನಾಗ. ನೋಡಿ ಏನಾಗತ್ತೆ ನಾಳೆಗೆ ಏನು ಚೇಂಜ್ ಮಾಡ್ತಾರೆ ನೋಡುವ. ಮತ್ತೊಮ್ಮೆ ಪ್ರಿಡಿಕ್ಷನ್ ಟೈಮು, ಪ್ರಿಡಿಕ್ಷನ್ ಕೇರ ಮತ್ತೆ ಇಂಡಿಯಾದವ್ರು ಗೆಲ್ತಾರೆ ಪ್ರಿಡಿಕ್ಷನ್ ಕೊಡ್ತೀವಿ. ಸೊ ನೋಡು ನಮ್ಮ ಪ್ರಿಡಿಕ್ಷನ್ ಮತ್ತೆ ಕರೆಕ್ಟ್ ಆಕತ್ತೆ ಇಲ್ಲ ಚೆಕ್ ಮಾಡುವ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ವಿಡಿಯೋಕ್ಕೆ ಲೈಕ್ ಮಾಡ್ರಂಗೆ ಸಬ್ಸ್ಕ್ರೈಬ್ ಮಾಡ್ಕೋರ್ಸೋ ಮತ್ತೊಂದು ಎಲ್ರಿಗೂ ನಮಸ್ಕಾರ.